ಮದುವೆ ಆಗಿ ಇನ್ನು 1 ವರ್ಷ ಮುಗ್ದಿಲ್ಲ. ಆಗ್ಲೇ ಎರಡನೇ ಮದುವೆ ಆಗಲು ಪ್ಲಾನ್ ಮಾಡಿದ್ದ ಪತಿರಾಯನಿಗೆ ಮೊದಲನೇ ಹೆಂಡತಿ ಶಾಕ್ ನೀಡಿದ್ದಾಳೆ. ಇನ್ನೇನು ತಾಳಿ ಕಟ್ಟಲು ಕೆಲವೇ ಕ್ಷಣಗಳು ಬಾಕಿ ಇದ್ದಾಗ ಮೊದಲನೇ ಹೆಂಡತಿ ಮದುವೆ ಮಂಟಪಕ್ಕೆ ಎಂಟ್ರಿ ಕಂಡು ಛತ್ರದಲ್ಲಿದ್ದ ನೆಂಟರೆಲ್ಲ ದಂಗಾಗಿ ಹೋಗಿದ್ದಾರೆ. ಕೊನೆಗೂ ಎರಡನೇ ಮದುವೆ ನಿಂತು ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಹಾಗಿದ್ರೆ ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅನ್ನೋದ್ರ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಎರಡನೇ ಮದುವೆಗೆ ಗಂಡ ತಯಾರಿ, ಮೊದಲ ಹೆಂಡತಿ ಎಂಟ್ರಿ. ತಾಳಿ ಕಟ್ಟೋ ವೇಳೆ ಮೊದಲ ಹೆಂಡತಿ ಎಂಟ್ರಿ, ಮದುವೆ ರದ್ದು. ದೇವನಹಳ್ಳಿಯ ದೇವಸ್ಥಾನವೊಂದರಲ್ಲಿ ನಡೆಯುತ್ತಿದ್ದ ಗಂಡನ ಎರಡನೇ ಮದುವೆಯ ವೇಳೆ ಮೊದಲ ಪತ್ನಿ ದಿಢೀರ್ ಎಂಟ್ರಿ ಕೊಟ್ಟು ರಂಪಾಟ ಮಾಡಿದ ಘಟನೆ ನಡೆದಿದೆ. ಹೊಸಕೋಟೆ ಮೂಲದ ಕುಮಾರಸ್ವಾಮಿ ಎಂಬ ವ್ಯಕ್ತಿ ಮೊದಲ ಪತ್ನಿ ನಾಗಮಣಿಗೆ ತಿಳಿಯದಂತೆ ಹಸೆಮಣೆಗೇರಲು ಸಿದ್ಧತೆ ನಡೆಸಿದ. ರಾತ್ರಿ ರಿಸೆಪ್ಷನ್ ಕೂಡ ಮುಗಿದಿತ್ತು. ಬೆಳಿಗ್ಗೆ ಇನ್ನೇನು ತಾಳಿ ಕಟ್ಟಬೇಕು ಅಷ್ಟರೊಳಗೆ ಮೊದಲ ಹೆಂಡತಿ ಎಂಟ್ರಿ ಕೊಟ್ಟು ವಧು ಮತ್ತು ವರನ ಎರಡೂ ಕುಟುಂಬಗಳಿಗೆ ಶಾಕ್ ನೀಡಿತ್ತು. ಇನ್ನು ಎರಡನೇ ಮದುವೆಯಾಗಲು ಹೊರಟಿದ್ದ ಕುಮಾರಸ್ವಾಮಿಯ ವಿಷಯ ತಿಳಿದು ಮೊದಲನೇ ಪತ್ನಿ ಗರ್ಭಿಣಿ ಪೊಲೀಸರ ಸಮೇತ ಮದುವೆ ಮಂಟಪಕ್ಕೆ ಎಂಟ್ರಿ ಕೊಟ್ಟಿದ್ದಾಳೆ. ಈ ವೇಳೆ ಮದುಮಗ ಕುಮಾರಸ್ವಾಮಿ ಏನೂ ತಿಳಿಯದಂತೆ ಹಸೆಮಣೆಯಲ್ಲೇ ಕೂತಿದ್ದಾನೆ. ಮೊದಲೇ ಮದುವೆಯಾಗಿರುವ ವಿಷಯ ತಿಳಿತಾ ಇದ್ದಂತೆ ಮಂಟಪದಲ್ಲಿದ್ದ ವಧುವಿನ ಕಡೆಯವರು ಗರಂ ಆಗಿದ್ದಾರೆ. ನಮ್ಮ ಬಳಿ ಮೊದಲನೇ ಮದುವೆಯಾಗಿರುವ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ, ನಮಗೆ ವಿಷಯ ಮುಚ್ಚಿಟ್ಟು ಮದುವೆ ಮಾಡಿಕೊಳ್ತಿದ್ದಾನೆ ಎಂದು ವರನ ವಿರುದ್ಧವೇ ವಧುವಿನ ಪೋಷಕರು ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. 1 ವರ್ಷ ನೆಂಟಸ್ತನ ಮಾಡಿದ್ವಿ, ಓದ್ವಿ, ಕೇಳಿದ್ರೆ ಅವ್ರು ಏನು ಇದನ್ನ ಇದು ಮಾಡಲಿಲ್ಲ. ಈ ಥರ ಏನೋ ನಮ್ಗೆ ಗೊತ್ತಾಗಲಿಲ್ಲ. ಒಳ್ಳೆ ಜನ ಒಳ್ಳೆಯವರು ಅಂತ ಹೇಳಿ ನಂಬಿದ್ವಿ, ಕೊಟ್ಟಿವಿ. ಈ ಥರ ಅವನ್ನ ಸುಮಾರು ಕೇಳಿದೆ, ಏನಪ್ಪ ನಿನಗೇನಾದ್ರು ನಮ್ಮ ಹುಡುಗಿಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇದೆಯಾ ಇಲ್ವಾ, ತುಂಬ ಇಷ್ಟ ಇದೆ, ನಾನು ನೋವು ಮಾಡಿದ್ವಿ ಅಂತ ಕೇಳಿದ್ವಿ. ನಾನು ನೋವು ಮಾಡಿಲ್ಲ, ಆ ಥರ ನಾನು ಹುಡುಗನೆಲ್ಲ ಅಂತ ಹೇಳಿದ್ವಿ. ಅಲ್ಲ ಹಂಗಾಗಿ ನಾವು ಇದು ಮಾಡಿ ಪ್ರೋಸೆಸ್ ಮಾಡಿದ್ವಿ, ಮದುವೆ ಮಗೆಲ್ಲ ಬಂದ್ವಿ. ಇವತ್ತಿನ ದಿವಸ ಈ ಥರ ಆಯಿತು. ಈ ಕುಮಾರಸ್ವಾಮಿ ಮತ್ತು ಕೇರಳ ಮೂಲದ ಮಹಿಳೆ ಇಬ್ಬರು ತುಮಕೂರಿನ ಖಾಸಗಿ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ರು. ಕಳೆದ 1 ವರ್ಷದ ಹಿಂದೆಯೇ ಯುವತಿಯನ್ನ ಪ್ರೀತಿಸಿ ಕುಮಾರಸ್ವಾಮಿ ರಿಜಿಸ್ಟರ್ ಮದುವೆಯಾಗಿದ್ದಾನೆ. ಮದುವೆಯಾಗಿರುವ ವಿಷಯ ಕುಮಾರಸ್ವಾಮಿ ಮನೆಯವರಿಗೆ ಹೇಳಿರಲಿಲ್ಲ. ಹೀಗಾಗಿ ಕುಮಾರಸ್ವಾಮಿ ಮನೆಯವರು ಮತ್ತೊಂದು ಮದುವೆಗಾಗಿ ಸಿದ್ಧತೆ ನಡೆಸಿದ್ರು ಎನ್ನಲಾಗಿದೆ. ಇದೀಗ ಎರಡನೇ ವಧುವಿನ ಕುಟುಂಬಸ್ಥರು ಮದುವೆಗೆ ಆಗಿರುವ ಖರ್ಚನ್ನ ವಾಪಸ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅವ್ರು ಮೊದಲೇ ಬಾಯಿ ಬಿಟ್ಟು ಹೇಳ್ಬಿಡ್ಬೇಕು, ಇಷ್ಟ ಇಲ್ಲ ಅಂದರೆ ಯಾವುದೇ ಹೆಣ್ಣುಮಗಳಿಗೆ ನಾವಂತಲ್ಲ, ನಮ್ಮ ಯಾವುದೇ ಹೆಣ್ಣುಮಗಳಿಗೂ ಇಂಥ ಕಷ್ಟ ಬರಬಾರ್ದು, ಇಂಥ ಕಷ್ಟ ಕೊಡಬಾರ್ದು ಸರ್. ದೇವರು ಕೊಡ ಏನೂ ಗೊತ್ತಿಲ್ಲ ಸರ್. ನೆನೆ ಮದುವೆ ಛತ್ರದಲ್ಲೂ ನಾವು ಆರಾಮಾಗೇ ಇದ್ದರು, ಮತ್ತು ರಾತ್ರಿ ರಿಸೆಪ್ಷನ್ನಲ್ಲೂ ಏನೂ ಹೇಳಿಲ್ಲ. ಬೆಳಗ್ಗೆ ಪೊಲೀಸ್ನವ್ರು ಬಂದಾಗೆ ನಮ್ಗೆ ವಿಷಯ ಗೊತ್ತಿರೋದು. ಒಟ್ನಲ್ಲಿ ಮೊದಲೇ ಒಂದು ಮದುವೆಯಾಗಿ ಎರಡನೇ ಮದುವೆಗೆ ಸಿದ್ಧತೆ ನಡೆಸಿದ್ದ ಕಳ್ಳ ಕುಮಾರಸ್ವಾಮಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಮತ್ತೊಂದು ಹೆಣ್ಣಿನ ಜೀವನದ ಜೊತೆ ಆಟವಾಡುವಾಗಲೇ ಸತ್ಯ ಬಯಲಾಗಿದೆ. ಮಹೇಶ್ BM ಬೆಟ್ಟೇನಹಳ್ಳಿ, ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ.